ಮಾರ್ಗದರ್ಶನ ಮಾಡಿ ಆ ಮಕ್ಕಳಿಗೆ ಸರ್ಕಾರಿ ಶಾಲೆ ನಿಮ್ಮ ಮಕ್ಕಳು ಬಂದ ತಕ್ಷಣ ನಿಮ್ಮ ಮಕ್ಕಳಿಗೋಸ್ಕರ ದಿನ ಅರ್ಧ ತಾಸು ಟೈಮ್ ಕೊಡಿ ಅಷ್ಟೇ, ಹೆಚ್ಚಿನ ದಿನ ಅರ್ಧ ತಾಸು 1 ತಾಸು ಶಾಲೆಗೆ ಹೋಗಿ ಬಂದ ತಕ್ಷಣ ಮಗು ಏನ್ ಮಾಡಿದಪ್ಪ, ನಿಮ್ ಶಿಕ್ಷಕರು ಬಂದಾರೋ ಏನ್ ಪಾಠ ಹೇಳಿದ್ರು, ಹೋಮ್ವರ್ಕ್ ಮಾಡಿದ್ರು ಏನ್ ಹಾಕೊಟ್ರ ಹಂಗಾಗಿ ಆ ಮಗು ಹೇಳ್ತಾರೆ ನಮ್ಮ ಟೀಚರ್ ಬಂದು ಇಂತ ಹಾಡು ಕಲಿಸ್ತಾರೆ ಅದನ್ನೇ ಮಾಡಿ ತೋರ್ಸುತ್ತೆ. ನೀವು ಅದನ್ನ ನಮ್ಮನ್ನು ಕೇಳಕ್ಕೂ ಸಹ ಪೇಷನ್ಸ್ ಇಲ್ಲ, ನಮ್ಗೆ ಕೇಳಕ್ ಬಿಟ್ಟಂಗಿಲ್ಲ, ಅಷ್ಟು ನಾವು ಮಾಡಿಕೊಂಡ ನಮ್ಮ ಕೆಲಸದಲ್ಲಿ ನಾವು ಬಿಜಿ ಆಗ್ಬಿಡ್ತೀವಿ. ದಯವಿಟ್ಟು ಇಲ್ಲಿರ್ತಕ್ಕಂಥ ಪಾಲಕರ ಒಂದು ವಿನಂತಿಯ ಮಾತನ್ನು ಹೇಳ್ತೀನಿ, ಮಕ್ಕಳ ಕಣ್ಣುಗಳಿಗೆ ಯಾವತ್ತೂ ದುಶ್ಚಟಗಳನ್ನ ತೋರದೆ ನಿಂತುಗಳನ್ನು ಮಾಡ್ಕೊಳ್ರಿ. ಯಾಕಂದ್ರೆ ಮಗು ಏನ್ ಮಾಡ್ತಾ ಇರ್ತದೆ ಗಮನಿಸ್ತಾ ಇರುತ್ತೆ. ಸೊ ಉದಾಹರಣೆ ನೀವು ಚೀಟ ಕೊಟ್ಟು ತಿಳ್ಕೊಳ್ಳಿ ಅಥವಾ ಸೀರಿಯಸ್ ಸೇರ್ತಾರೆ ತಿಳ್ಕೊಳ್ಳಿ, ನೀವು ಹೇಳ್ತೀರಿ ನಿಮ್ಗೆ ಏನೂ ಅಲ್ಲ ಹೋಗ್ಲಿ 2 ಬಾರ್ ತಮ್ಮ, ಹೋಗ್ಲಿ 1 ಸಿಗರೇಟ್ ತಮ್ಮ, ಬೀಡಿ ತಮ್ಮ ಅಂತ ನಾವೇ ಕಳಿಸ್ಬಿಡ್ತೀವಿ. ಕಳಿಸಿದಾಗ ಆ ಮಗು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದಿನ ಸಿಗರೇಟ್ ಸೇರ್ತಾನೆ ಇಲ್ಲಿ ಇರ್ಬೇಕು. ಆ ಮಕ್ಕಳಿಗೆ ಏನಾಗ್ತದೆ ಕುತೂಹಲ ಇರ್ತದೆ. ಅವಾಗ ಏನ್ ಮಾಡ್ತಾರೆ 4-5 ಊರು ಸೇರ್ಕೊಂತಾರೆ. ಆ ಮಕ್ಕಳು ಸಿಗರೇಟ್ ಸೇರ್ತಾನೆ ಏನ್ ಮಾಡ್ತಾರೆ ಅಂತೇಳಿ ನೀವು ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಏನ್ ಮಾಡ್ತಾನ ಅವನು ಸಿಗರೇಟು ಬೀಡಿ ತಗೊಂಡು ಹಾಕೊಂಡು ಸೇದ್ ನೋಡ್ತಾನ. ನೀವು ಹೋಗಿ ಬಿಡ್ತಿರ್ತಾರೆ ಮನೆ ಕುತ್ಕೊಂಡ ಅವ್ರಿ ಆ ಮಗುವಿನ ಮೇಲೆ ಏನಾಗುತ್ತೆ ದುಷ್ಪರಿಣಾಮ ಬೀರುತ್ತೆ. ಪ್ರತಿ ಶಬ್ದವೂ ಏನಾಗುತ್ತಪ್ಪಂದ್ರೆ ಮಗು ಗಮನಿಸ್ತಿರುತ್ತೆ. ನಾವು ಹೆಂಗ್ ಮಾಡ್ತೀವಿ ಏನಿಲ್ಲ ಹೆಂಗ್ ಬೈತೀವಿ ಅದನ್ನ ಅನ್ವಯ ಮಾಡ್ಕೊಳತ್ತ. ಅದಕ್ಕೆ ಪಾಲಕರಾಗಿರ್ತಕ್ಕಂಥವ್ರು ದಯವಿಟ್ಟು ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಮಕ್ಕಳಲ್ಲಿ ಯಾವುದೇ ದುಶ್ಚಟಗಳನ್ನ ಯಾವತ್ತೂ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಇನ್ನೊಂದು ಪಾಲಕರಲ್ಲಿ ನಾ ಕಿವಿ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ, ಯಾವತ್ತು ಗುರುಗಳಿಗೆ ನಿಮ್ಮ ಮಕ್ಕಳ ಎದುರಿಗೆ ಬೈಬಾರ್ದು. ಗುರುವಿನ ಸ್ಥಾನ ಏನ್ ಕೊಟ್ಟು ತುಂಬಲು ಸಾಧ್ಯ ಇಲ್ಲ. ಅದಕ್ಕೆ ವರ್ಣ ಮಾತ್ರ ಕಲಿಸಿದಾಗ ಗುರು ಅಂತ ಹೇಳ್ತಾರೆ. ಒಂದು ಅಕ್ಷರ ಕಲಿಸಿದ್ರು ಸಹ ಅವ್ರು ನಮ್ಮ ಗುರುನೇ. ಗುರುವಿನ ಸ್ಥಾನ ದ್ವಾರ. ಸೊ ಅದಕ್ಕೆ ಗುರುವಿನ ಗುಲಾಮನಾಗುವ ತನಕ ದ್ವಯದನ್ನ ಮುಕ್ತಿ ಅಂತಕ್ಕಂಥ ಹಿರಿಯರು ಹೇಳಿದ್ದಾರೆ. ಅದಕ್ಕೆ ನೀವು ಉದಾಹರಣೆಯಾಗಿ ನೀವು ಪಾಲಕರಿಗೆ ಏನೋ ಶಿಕ್ಷಕರು ತಪ್ಪಾಗ್ಯಾರ ಏನೋ ಬರಲ್ಲ ಏನೋ ಅಂತೇಳಿ ನೀವೇನಾದ್ರು ಅವರಿಗೆ ಬೇರ್ಬಿಟ್ರ ನಮ್ಮ ಮಕ್ಕಳ ಶಿಕ್ಷಕರು ಅಂತ ಹೇಳಿ ಎಷ್ಟೋ ಮಕ್ಕಳು ಶಿಕ್ಷಕರಿಗೆ ಅನ್ನೋದಿಲ್ಲ. ಸೊ ಅದಕ್ಕೇನಾದ್ರು ಸಮಸ್ಯೆಗಳಾಗಿದೆ, ತೊಂದರೆಗಳಾಗಿದೆ, ನೇರವಾಗಿ ಶಾಲೆಗೆ ಬಂದು ಹೇಳಿ ಸರ್ ನೀವು ಹಿಂಗಾಗಬೇಕಾಗಿತ್ತು, ನಿಮ್ಗೆ ತಪ್ಪಾಗಿದೆ ತಿಳಿಸ್ತೀನಿ. ನೋಡಿ ಯಾವ ಮನುಷ್ಯನು ಎಲ್ಲ ಜ್ಞಾನವನ್ನು ಬಲ್ಲವಲ್ಲ. ನೋಡಿ ನಾವು ಏನ್ ಮಾಡ್ತೀವಂದ್ರೆ ಎಷ್ಟೆಷ್ಟೋ ಜ್ಞಾನವನ್ನ ಬೇರೆಯಿಂದ ಕೊಡ್ಬೋದು. ಉದಾಹರಣೆಗೆ ನಮ್ಗೆ ಈಜು ಬರಲ್ಲಂದ್ರೆ ಆ ಮಗು ಬಹಳ ಚೆನ್ನಾಗಿ ಈಜುತ್ತಾರೆ, ಅವನಿಗೆ ನಾನು ಈಜು ಕಲಿತಂದ್ರೆ ಅವನ ಗುರು. ಈ ಭಾವನೆ ನಮ್ಗೆ ಬೇಕು. ಅಂದಾಗ ಮಾತ್ರ ಏನಾಗುತ್ತೆ ಒಬ್ಬ ಉತ್ತಮ ಪ್ರಜೆಯಾಗಿ ಈ ಸಮಾಜದಲ್ಲಿ ನೌಕರಿನೇ ಅಂತಿಮ ಅಲ್ಲ. ನೌಕರಿ ಬಂದ್ರೆ ನಾನು ಒಳ್ಳೆ ವ್ಯಕ್ತಿ ಅಂತಕ್ಕಂಥ ವಿಚಾರ ಇಲ್ಲ. ಈ ಸಮಾಜದಲ್ಲಿ ಒಬ್ಬ ರೈತ ಇದ್ರು ಉತ್ತಮ ಪ್ರಗತಿಪರ ರೈತನಾಗಿರ್ಬೇಕು. ಒಬ್ಬ ಕೂಲಿಯಾಗಿದ್ರು ನಿನ್ನೇನೋ ಒಂದು ಕರ್ಕೊಂಡು ನೀನ ಬರ ಕೆಲಸಕ್ಕಂತೇಳಿ ಆ ರೀತಿ ನಾವು ವಿಭಿನ್ನ ವ್ಯಕ್ತಿಯಾಗಿ ನಾವು ಗುರ್ಸ್ಬೇಕಂದ್ರೆ ಮಕ್ಕಳಿರ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಗುರ್ಸ್ಬೇಕು. ಅಂದಾಗ ಮಾತ್ರ ಉತ್ತಮವಾಗಿರ್ತಕ್ಕಂಥ ಮಕ್ಕಳಾಗಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತಕ್ಕಂಥ ಒಂದು ಯೋಜನೆಯ ಒಂದು ಉದ್ದೇಶ ಏನಿದೆ ಅಂದ್ರೆ ಶಿಕ್ಷಣವನ್ನ ಯಾವ ಮಟ್ಟಕ್ಕೆ ಬರಬೇಕು ಅಂತಾರೆ. ನೀವು ಏನಾಗತ್ತಂದ್ರೆ ವಿದ್ಯಾರ್ಥಿಗಳು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ಮಾತಾಡ್ತಾರೆ. ಶಿಕ್ಷಣ ಅಂತಕ್ಕಂಥದ್ದು ಅಪ್ ಟು ಮಗು ಶಾಲಾ ಪೂರ್ವ ತರಗತಿಯಿಂದ ಅಂದ್ರೆ ನರ್ಸರಿಯಿಂದ ಅಂದ್ರೆ LKG UKG ಇಂದ ಆ ಮಗು ಏನಾಗಬೇಕು ಅಪ್ ಟು PUC ವರೆಗೂ ಒಂದೇ ಸ್ಕೂಲ್ನಲ್ಲಿ ಸೇರಬೇಕು. ಒಂದು ಮಗು ದಾಖಲಾತಿ 1ನೇ ತರಗತಿ ಆದ್ರೆ ಆ ತರಗತಿ ಎಲ್ಲಿ ಕೊನೆ ಇತ್ತು ಅಲ್ಲಿವರೆಗೂ ಆ ಮಗು ಒಂದೇ ಸ್ಕೂಲ್ನಲ್ಲಿ ಸೇರಬೇಕು. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಇರ್ತಕ್ಕಂಥ ಉದ್ದೇಶ ಏನಿದೆ. ಇದಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದ್ರೆ ಟೀಚರ್ ಎಜುಕೇಶನ್ TV ಅಂತಿತ್ತು, RMS ಅಂತಿತ್ತು, SSA ಅಂತಿತ್ತು. ಈ ಎಲ್ಲವನ್ನು ಒಟ್ಟುಗೂಡಿಸಿ ಒಂದು ಸಮಗ್ರವಾಗಿರ್ತಕ್ಕಂಥ ಯೋಜನೆಯನ್ನ ತಯಾರಿಸಿದ್ರು. ಅದೇ ಯಾವ್ದಪ್ಪ ಅಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಅಂತೇಳಿ 2018-19ರಲ್ಲಿ ಕೇಂದ್ರ ಬಜೆಟ್ ಶಾಲಾ ಶಿಕ್ಷಣವನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕಂತಂದ್ರೆ ಪ್ರೀ ನರ್ಸರಿಯಿಂದ ಅಂದ್ರೆ ನರ್ಸರಿ LKG ಇಂದ. ಅದಕ್ಕೆ ಇಲ್ಲಿ ಈ ವರ್ಷದಿಂದ 2024-25 ಆಯ್ದ ಶಾಲೆಗಳಲ್ಲಿ LKG UKG ಪ್ರಾರಂಭ ಮಾಡಿದ್ದಾರೆ. ಹೌದಾ? ಸೊ ಅದು ಯಶಸ್ವಿ ಆಗುತ್ತೆ ನೋಡಿಕೊಂಡು LKG
LKG ಪ್ರಾರಂಭ ಆಗಿದ್ರೆ ಆ ಮಗು ಅಪ್ ಟು PUC ವರೆಗೂ ಅಲ್ಲೇ ಕಲಿಬೇಕು. ಮುಂದೆ ಹಂತವರು ಕೊಡ್ತಾರೆ. ಸೊ ಯಾಕೆಂದ್ರೆ ಈ ಮಗು ಬಿಟ್ಟು ಹೋಗುತ್ತಂದ್ರೆ ಅದು ಬಲವಾದ ಕಾರಣ ಇರಬೇಕು. ಆ ಮಗು ತಂದೆ ತಾಯಿ ಬೇರೆ ಕಡೆ ಕೆಲಸ ಮಾಡ್ತಾ ಇರೋದು ನಿಯಮಿತವಾಗಿ ವರ್ಗಾವಣೆಗೊಂಡಾಗ